ಹಾಯ್ ಫ್ರೆಂಡ್ಸ್, ಎಲ್ಲ ಹೆಂಗದೀರಿ? ಎಲ್ಲರೂ ಹೆಂಗದೀರಿ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ. ಭಾಳ ದಿನಗಳ ನಂತರ ಏನು ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಬ್ಯುಸಿ ಆಗಿಬಿಟ್ಟಿನಿ. ಟೈಮ್ ಬೇರೆ ಸಿಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ. ಇವತ್ತು ಬೇರೆ ಗುರುವಾರ ಉಪವಾಸ. ನಾನು ಏನು ತಿನ್ನಂಗಿಲ್ಲ. ಸೀದಾ ರಾತ್ರಿ ಊಟ ಮಾಡಬೇಕಾದ್ರೆ ಉಪವಾಸ ಬಿಟ್ಟು ಊಟ ಮಾಡಬೇಕು. ಸೊ ಹಂಗಾಗಿ ನಾನೇನು ತಿನ್ನೋದಿಲ್ಲ. ನಮ್ಮ ಮನೆಯವ್ರಿಗಂತ ಹೇಳಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊಪ್ಪಿನ ಬೇಳೆ ಮಾಡಿಟ್ಟಿದ್ದೀನಿ. ಚಪಾತಿ ಇಟ್ಟಿದೆ. ಚಪಾತಿ ಮಾಡಿ ಅನ್ನಕ್ಕೆ ರೈಸ್ ಅಕ್ಕಿನ ಇಟ್ಟಿನಿ. ಅನ್ನ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಕೆಲಸ ಇದ್ದಾವೆ. ಇವತ್ತಿಂದ ಪೂಜೆ ನೋಡಿ ಬನ್ನಿ ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೀನಿ. ಎಲ್ಲರೂ ಕಮೆಂಟ್ ಹಾಕಿ ನೋಡಿ ಪೂಜೆ ಹೆಂಗಾಗೈತೆ ಅಂತ ಹೇಳ್ರಿ. ಎಲ್ಲರೂ ಕಮೆಂಟ್ ಹಾಕಿ. ನಾನು ಇದು 3ನೇ ವಾರದಿದ್ದು ಪೂಜೆ ಮಾಡೋಕತ್ತಿ. ನಾನು ಫಸ್ಟ್ ವಾರ 2ನೇ ವಾರ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಟೈಮ್ ಸಿಗಲಿಲ್ಲ ನನಗೆ. ಅವಸರ ಆಗ್ಬಿಡ್ತೈತಿ. ಕೆಲ್ಸಕ್ಕೆ ಬರೋ ಹೋಗ್ತೀವಲ್ವ. ಸೊ ಹಂಗಾಗಿ ಅವಸರ ಆಗ್ತೈತಿ. ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗೋಂಗಿಲ್ಲ. ಬಟ್ ಇವತ್ತು ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ಫ್ರೀ ಇದ್ರು ಅಂತ ಹೇಳಿ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತೈತಿ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಇವತ್ತು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಇಲ್ಲಿ ಬೇರೆ ಹಾಲು ಕಾಸಿಟ್ಟಿದ್ದೀನಿ ನೋಡಿ. ಈ ಥರ ಹಾಲು ಕಾಸಿ ಈ ಥರ ಬಿಟ್ಟುಬಿಟ್ರೆ ಕೆನೆ ಬರ್ತೈತಲ್ಲ, ಒಂದು ಸ್ವಲ್ಪ ಆರೋ ಮಟ್ಟ ಬಿಟ್ಟು ನಸಿ ಬೆಚ್ಚಗಿದ್ದಾಗ ಫ್ರಿಜ್ಜಿಗೆ ಇಟ್ಬಿಡಿ ಫ್ರೆಂಡ್ಸ್. ಆರಾಮ್ ನೀವು ಮೇಗಿನ ಕೆನೆನ ತೆಗೆದು ಬೆಣ್ಣೆ ಮಾಡ್ಕೋಬೋದು. ಯಾಕಂದ್ರೆ ಭಾಳ ಈಸಿ ಐತಿ, ಮನೆಗೆ ಮಾಡ್ಕೋಬೋದು ಬೆಣ್ಣೆನ. ನಾನು ಇಷ್ಟು ಇಟ್ಟಿದ್ದೀನಿ, ಫ್ರೀಝರಲ್ಲಿ ಇಟ್ಟಿದ್ದೀನಿ. ತೋರಿಸ್ತೀನಿ ಎಷ್ಟು ಕೆನೆ ತೆಗೆದಿಟ್ಟಿದ್ದೀನಿ ಅಂತ ನೋಡಿ. ಇಷ್ಟು ಫುಲ್ ಗಟ್ಟಿ ಆಗ್ಬಿಟ್ಟತಿ. ಐಸ್ ಗಡ್ಡೆ ಥರ ಆಗ್ಬಿಟ್ಟತಿ. ಇದು ಪೂರ ಆಗಮಟ್ಟ ಹಂಗೆ ಇದನ್ನು ಮಾಡಿಟ್ಟು ಆಮೇಲೆ ಒಂದಿನ ನೈಟು ಹೊರಗೆ ಎತ್ತಿಡಬೇಕು. ಅಂದರೆ ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಕರಗ್ತತಿ. ಆವಾಗ ಇದನ್ನ ಮಜ್ಜಿಗೆ ಮಾಡಿದರೆ ಬೆಣ್ಣೆ ಬರ್ತೈತಿ. ಬರೀ ಕೆನೆ ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಮೊಸರಿಲ್ಲ, ಏನೂ ಹಾಕಿಲ್ಲ, ಹಾಗೂ ಹಾಕಿಲ್ಲ. ಸೊ ಇಷ್ಟು ಇವತ್ತಿಂದು ಡೇ. ಶಿರಾ ಮಾಡಿದೆ ಸ್ವಲ್ಪ ನೈವೇದ್ಯಕ್ಕಂತ. ಇಷ್ಟು ಶಿರಾ ಮಾಡಿದ್ದೀನಿ. ಯಾರಿಗೆಲ್ಲ ಶಿರಾ ಅಂದರೆ ಇಷ್ಟ ಕಮೆಂಟ್ ಹಾಕಿ, ಓಕೆನಾ? ನಾನೇನೋ ಸಾಯಿಬಾಬನ ವ್ರತ ಮಾಡ್ತೀನಪ್ಪ ಅಂತಂದರೆ ನಾನು ಯಾವಾಗಲೂ ಶಿರಾನೇ ಮಾಡ್ತೀನಿ. ಅಂದರೆ ಅದೇ ಒಂಥರ ಏನೋ ನೈವೇದ್ಯಕ್ಕೆ ಶಿರಾ, ಮತ್ತೇನೋ ಇನ್ನೊಂದೇನೋ ಅಂತಾರಪ್ಪ ಅದಕ್ಕೆ, ಸಜ್ಜಿಕ, ಈ ಥರ ಅಂತಾರಲ್ಲ. ಸೊ ಈ ಥರನೇ ನೈವೇದ್ಯಕ್ಕೆ ಆಲ್ಮೋಸ್ಟ್ ಮಾಡೋದು. ನಾನು ಇವತ್ತಿಷ್ಟು ಮಾಡೀನಿ. ಈಗ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಮಾಡಿಕೊಡ್ತೀನಿ. ಬನ್ನಿ. ಬೇಗ ಬೆಳಿಗ್ಗೆ ಎದ್ದು ಕೆಲಸ ಮಾಡಿದರೆ ಅವಾಗೇನಾದರೂ ಆ ಟೈಮೊಳಗೆ ಕೆಲಸ ಆತಂದರೆ ಅದನ್ನು, ಇಲ್ಲಾಂದರೆ ಕೆಲಸನೇ ಸಾಗೋದಿಲ್ಲ ಫ್ರೆಂಡ್ಸ್. ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಲೇಝಿ ಆಗಿಬಿಡ್ತೀವಿ. ಯಾವ ಟೈಮ್ನಾಗ ಏನು ಮಾಡಬೇಕು ಅದು ಮಾಡಿದ್ರೇ ಚೆನ್ನಾಗಲ್ವಾ? ಸೊ ಇವತ್ತು ಎಷ್ಟು ಮಾಡ್ಕೋಬೇಕು. ನಾನು 12 ಗಂಟೆಗೆ ಹೊರಡ್ತೀನಿ. ಇನ್ನೂ 1 ತಾಸು ಟೈಮ್ ಇದೆ. 1 ತಾಸು ಒಳಗಡೆ ಇಷ್ಟೆಲ್ಲ ಮಾಡಿಬಿಡ್ತೀನಿ. ಮಾಡಿ ರೆಡಿಯಾಗಿ ಹೋಗ್ತೀನಿ ಅಂತ. ಬಟ್ ನಾವು ಏನೇ ಮಾಡ್ತೀವಿ ಅಂದ್ರೂ ನಮಗೆ ಇನ್ನೊಬ್ರದ್ದು ಸಪೋರ್ಟು ಇರಬೇಕು, ಹೌದಾ? ಒಬ್ಬರೇ ಮಾಡ್ತೀವಿ ಅನ್ನೋದು ಸುಳ್ಳು ಫ್ರೆಂಡ್ಸ್. ಏನೇ ಆಗಿರಲಿ, ಒಂದು ಕೈಯಿಂದ ಚಪ್ಪಾಳೆ ಸುಳ್ಳು, 2 ಕೈಯಿಂದ ಚಪ್ಪಾಳೆ. ಸೊ ಹಂಗಾಗಿ ನಾವು ಏನೇ ಕೆಲಸ ಮಾಡ್ತೀವಿ, ಏನೇ ಒಂದು ಬಿಸ್ನೆಸ್ ಮಾಡ್ತೀವಿ, ಏನೇ ಮಾಡ್ತೀವಿ ಅಂದ್ರೂ ಒಬ್ರದ್ದು ಸಪೋರ್ಟ್ ನಮಗೆ ಬೇಕೇ ಬೇಕು. ಇಲ್ಲಾಂದರೆ ಏನೂ ನಡೆಯೋಂಗಿಲ್ಲ ನೋಡಿ. ದೇವ್ರ ದೀಪ ತೆಗೆದಿಟ್ಟಿದ್ದೆ, ತೊಳಿಬೇಕು. ಮಾಡಿಲ್ಲ, ಸಂಜೆಗೆ ಬಂದು ತೊಳಿಬೇಕು. ಕಮೆಂಟ್ ಹಾಕಿ, ಓಕೆನಾ? ಪೂಜೆ ಯಾವ ರೀತಿ ಆಗಿದೆ. ಯಾರಿಗಾರ ನಿಮಗೆ ಸಾಯಿಬಾಬಂದು ವ್ರತದ ಬಗ್ಗೆ ಬೇಕು, ನಮಗೂ ಪೂಜೆ ಮಾಡೋಕ್ಕೆ ಇಷ್ಟ ಆಗ್ತೈತೆ ಅಂತಂದೇನು ಯಾರಿಗಾದ್ರೂ ಅನಿಸಿದ್ರೆ ಖಂಡಿತ ಕೇಳಿ. ನಾನು ಅದ್ರದ್ದು ವಿವರಣೆ ಕೊಡ್ತೀನಿ ನಿಮಗೆ ಮಾಡ್ಬೇಕನ್ಸಿದ್ರೆ. ಓಕೆನಾ? ವೀಡಿಯೋಸ್ಗಳ್ನ ಎಲ್ಲರೂ ನೋಡಿ. ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ಇನ್ಮೇಲೆ. ಅದರಲ್ಲೂ ಎಲ್ಲರೂ ಲೈವ್ ಬರ್ರಿ ಅಂತೀರಿ, ಬಟ್ ನನಗೆ ಲೈವ್ ಬರೋಕ್ಕೆ ಟೈಮ್ ಇರೋದಿಲ್ಲ. ಓಕೆನಾ? ಯಾರೋ ಬೇಸರ ಮಾಡ್ಕೋಬೇಡಿ. ಕಮೆಂಟ್ಗಳು ನೋಡಿದ್ರೆ ಸಾಕು, ಅಕ್ಕ ಲೈವ್ ಬನ್ನಿ. ಬಟ್ ಲೈವ್ ಬರೋಕ್ಕೆ ಟೈಮೇ ಇಲ್ಲ ನನಗೆ. ಸಾರಿ ಫ್ರೆಂಡ್ಸ್, ಯಾರು ತಪ್ಪು ತಿಳ್ಕೊಬೇಡಿ, ಓಕೆನಾ? ಈಗ ಇಷ್ಟಿದು ನಾಷ್ಟ ಮುಗೀತಂದ್ರೆ ಮುಗ್ದೋಗುತ್ತೆ ಫ್ರೆಂಡ್ಸ್. ಈಗ ಉಪ್ಪು ಹೆಂಗೈತಿ ಏನಂತ ನನಗೆ ಗೊತ್ತಿಲ್ಲ, ಬಟ್ ಕರೆಕ್ಟ್ ಹಾಕಿರ್ತೀನಿ. ಆಗೈತಂತ ಅನ್ಕೊಂತೀನಿ. ಬಟ್ ನಮ್ಮ ಮನೆ ಹೊತ್ತಿನ ಬೇರೆ ಇದು ಹೆಂಗೈತೆ ಅಂತ ಗೊತ್ತಾಗುತ್ತೆ ಅಷ್ಟೇ. ತರಕಾರಿ ಬಂದೈತಿ, ಹೋಗಿ ತರಕಾರಿ ಏನೇನದ ಅಂತ ಹೇಳಿ ನೋಡಿ ತೊಗೊಂಬರೋಣ. ನಾನು ಸಂತೆ ಎಲ್ಲ ಮಾಡಿಲ್ಲ, ಪಲಾವ್ ಗಿಲಾವ್ ಏನಾದರೂ ಮಾಡಿಲ್ಲ. ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಷ್ಟೇ.
ಬನ್ನಿ ನೋಡ್ಕೊಂಬರೋಣ. ಅಣ್ಣ ಕ್ಯಾರೆಟ್ ಅದಾವ್ರಿ, ಬನ್ನಿ. ನಾನು ಜಾಸ್ತಿ ಯಾವುದು ಇದನ್ನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಇದೊಂದು ಕ್ರೀಮ್ ಹಚ್ಕೊಂಡ್ಬಿಟ್ಟೆ ಅಂದರೆ, ಯಾಕಪ್ಪ ಅಂದರೆ ಈ ಚಳಿಗೆಲ್ಲ ಸ್ಕಿನ್ನೆಲ್ಲ ಒಂಥರ ಡ್ರೈ ಆಗಿ ಒಂಥರ ಒಣ 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 ಕಟ್ಟಿಗೆ ಆಗ್ತೈತಲ್ಲ. ಸೊ ಈ ಕ್ರೀಮನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಪೌಡ್ರ ಸಹ ಹಚ್ಚಿಬಿಟ್ರೆ ಮುಗಿದೇ ಹೋಯ್ತು ಪೌಡ್ರ. ನೈಟು 1 ಟೈಮ್ ಹಚ್ಕೋಬೇಕು, ಇವಾಗ 1 ಟೈಮ್ ಹಚ್ಕೋಬೇಕು. ಈಗೇನಿದು ಫುಲ್ ಹಚ್ಕೊಂಡಿನಲ್ಲ, ಫುಲ್ ಇದು ಆಯಿಲ್ 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 ಆಗಿ ಕನ್ವರ್ಟ್ ಆಗ್ತದೆ ನೋಡಿ ಅಷ್ಟೇ. ಲಿಪ್ಪಿಗೆ ನಾನು ಇದನ್ನೇ ಹಚ್ತಾ ಇರ್ತೀನಿ. ಜಾಸ್ತಿ ಅಂತದೇನು ಡೈಲಿ ಕ್ರೀಮು ಪೌಡರು ಅದೇನಿರೋದಿಲ್ಲ. ಈ ಥರ ಒಂದು ಬಾಕ್ಸ್ಕೊಂಡ್ಬಿಟ್ರೆ ಎಷ್ಟೊಂದು ದಿನ ಆಗ್ತದೆ. ಸೊ ಕಡೆ ಇಲ್ಲೆಲ್ಲ ಹಚ್ಕೋಬೇಕಷ್ಟೆ. ನೀವು ಕೇಳಿ ಖಂಡಿತ ನಾನು ಯಾವುದು ಫೇಸಿಗೆ ಕ್ರೀಮ್ ಯಾವುದು ಯೂಸ್ ಮಾಡ್ತೀನಿ, ಬಾಡಿ ಲೋಷನ್ ಯಾವುದು ಯೂಸ್ ಮಾಡ್ತೀನಿ ಅಂತ ಖಂಡಿತ ಹೇಳ್ತೀನಿ. ಬಟ್ ನೀವು ಕಮೆಂಟ್ ಆಗ್ತಾ ಇರಬೇಕು, ವೀಡಿಯೋಸ್ಗಳನ್ನ ನೋಡಿ, ಹಳೆ ವೀಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಸ್ವಲ್ಪ ಐಲೈನರು, ಸ್ವಲ್ಪ ಲಿಪ್ಗೆ ಹಚ್ಕೊಂಡ್ರೆ ಮುಗೀತು. ಸ್ವಲ್ಪ ಇವತ್ತಂತರೂ ತಲೆ ಸ್ನಾನ ಆಗೈತಿ, ತಲೆ ಅಂತೂ ಬಾಚ್ಕೊಳಂಗಿಲ್ಲ, ಸೀದಾ ಈವ್ನಿಂಗೇ ಬಾಚ್ಕೊಳ್ಳೋದು ನಾನು. ಯಾಕಪ್ಪ ಅಂದ್ರೆ ಇನ್ನೂ ಕೂದಲ ಒದ್ದೆ ಇರ್ತಾವಲ್ಲ, ಬಾಚ್ಕೊಂಡ್ರೆ ಅಷ್ಟು ಸರಿ ಅನ್ಸಲ್ಲ. ಬಟ್ ಎಲ್ಲಾದರೂ ಹೋಗ್ಬೇಕಪ್ಪ ಅರ್ಜೆಂಟ್ ಐತಿ ಅಂದಾಗ ಏರ್ ಡ್ರೈಯರ್ ತೊಗೊಂಡು ಕೂದಲನ್ನೆಲ್ಲ ಒಣಗಿಸ್ಕೊಂಡು ಆಮೇಲೆ ತಲೆ ಬಾಚ್ಕೊಳ್ತೀನಿ. ಇಲ್ಲಪ್ಪ ಎಲ್ಲಿ ಹೋಗೋದಿರಂಗಿಲ್ಲ, ಏನೂ ಅರ್ಜೆಂಟ್ ಇಲ್ಲ ಅಂತಂದ್ರೆ ಖಂಡಿತ ನಾನು ಹಾಗೆ ಏರ್ಸ್ ಹಂಗೆ ಬಿಟ್ಕೊಂಡ್ಬಿಡ್ತೀನಿ.
ಅಷ್ಟು ಜಾಸ್ತಿ ನಾನು ಮೇಕಪ್ ಇಲ್ಲ, ಇದನ್ನು ಕೊಡೋಂಗಿಲ್ಲ, ಇಂಪಾರ್ಟೆಂಟ್ ಕೊಡೋಂಗಿಲ್ಲ. ಇದು ಆ್ಯಕ್ಚುಲಿ ಲಿಪ್ ಕೇರು, ಬಟ್ ಇದು ಲಿಪ್ಟಿಕ್ ಥರನೇ ಐತೆ. ಇಷ್ಟೇ, ಒಂದು ಟಿಕ್ಕಿ ಹಚ್ಕೊಳ್ಳೋದು, ಒಂದು ಐಲೈನರ್ ಹಚ್ಕೊಳ್ಳೋದು. ನಾನು ಐಲೈನರ್ ಯಾವುದು ಯೂಸ್ ಮಾಡ್ತೀನಪ್ಪ ಅಂದರೆ ಮೇಬ್ಲಿನ್, ಚೆನ್ನಾಗಿ ಬರುತ್ತೆ ಇದು. ಕಣ್ಣೆಲ್ಲ ಒಂಥರ ತಂಪಾಗುತ್ತೆ, ಕಾಡಿಗೆ ಹಚ್ಕೊಳ್ಳೋದಿಲ್ಲ. ಬಿಸಿಲಂತೂ ಎಷ್ಟು ಬಿಸಿಲಿದೆ ಫ್ರೆಂಡ್ಸ್. ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ, ಓಕೆನಾ? ಟಿಕ್ಕಿ ಹಚ್ಕೊಳ್ಳೋಣ. ಒಂದು ಏನು ಬಿಂದಿನ ಒಂದು 3-4 ದಿನ ಮಾಡ್ತೀನಿ ನಾನು. ಇಷ್ಟೇ, ಸ್ವಲ್ಪ ಇಯರ್ಸ್ಗೆ ಕ್ಲಿಪ್ ಹಾಕೊಂಡ್ಬಿಟ್ರೆ ಟಂಟಣ ಇಷ್ಟೇ. ನಿನ್ನಿಗೆ ಸೀರೆ ಯಾಕೆ ಅಂದ, ಅಂದ ಚಂದ ಅಂದ, ಒಳಗೆ ಅಡಗಿರೋದ್ರಿಂದ ದೀನನ. ಹೇಳಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಇವತ್ತು ಅಂತಂದು ಕಮೆಂಟ್ ಹಾಕ್ತಿರಲ್ಲ, ಹಾಕಬೇಕು. ಕಮೆಂಟ್ ಹಾಕ್ತೀರಾ, ಸ್ವಲ್ಪ ಪಾತ್ರ ಮಾಡ್ಕೊಳ್ತೀನಿ.